ನಮಸ್ತೆ, ನಾನು ನಿಮ್ಮ ಚಂದು. ಹೇಗಿದ್ದೀರಾ ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವಲಾಗ್. ಹಾಗೆ ಇವತ್ತು ಶುಕ್ರವಾರ ಮಾರ್ನಿಂಗ್ 5 o'clockಗೆ ಎದ್ದು ಹೊರಗಡೆ ಕ್ಲೀನ್ ಮಾಡಿ ರಂಗೋಲಿ ಹಾಕ್ತಾಯಿದ್ದೀನಿ. ನಾನು ಶುಕ್ರವಾರ ಮತ್ತು ಮಂಗಳವಾರ ಪೂಜೆಗೆ ರಾತ್ರಿಯೇ ಮಲ್ಕೊಳ್ಬೇಕಾದ್ರೆ ಸಗಣಿ ತೊಗೊಂಡು ಬಂದು ಸಾರಿಸಿ ಮಣ್ಣಿನ ಮೇಲೆ ಸಾರಿಸಿ ರಂಗೋಲಿ ಹಾಕ್ತೀನಿ. ಇವಾಗ ಮಳೆ ಇರೋದ್ರಿಂದ ಹಾಕಿಲ್ಲ, ಸಿಮೆಂಟಿನ ಮೇಲೇ ರಂಗೋಲಿ ಹಾಕಿದ್ದೀನಿ. ಹಾಗೆಯೇ ಗುರುವಾರನೂ ಕೂಡ ಇರಲಿಲ್ಲ, ಹಬ್ಬಕ್ಕೆ ಹೋಗಿದ್ವು. ಹಾಗಾಗಿ ರಂಗೋಲಿ ಹಾಕೋದಕ್ಕೆ ಆಗಲಿಲ್ಲ, ರಾತ್ರಿಯೇ ಬೇಗ ಮುಗಿಸ್ಕೊಂಡು ಬಂದ್ವು ಹಬ್ಬನ. ಹಾಗೆಯೇ ರಂಗೋಲಿ ಹಾಕಾದ್ಮೇಲೆ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಿಕೊಂಡು ಹಾಗೆ ಪೂಜೆನೂ ಕೂಡ ಮುಗಿಸ್ದೆ. ಹಾಗೆಯೇ ಬೆಳಗ್ಗೆನೇ ಮಾರ್ನಿಂಗ್ ಪೂಜೆ ಮಾಡೋದ್ರಿಂದ ಎಷ್ಟು ಮನಸ್ಸಿಗೆ ಸಮಾಧಾನವೂ ಕೂಡ ಸಿಗುತ್ತೆ. ಹಾಗೆ ಮನೆಯಲ್ಲೂ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತಲೇ ಹೇಳ್ಬೋದು. ಖುಷಿ ಆಗುತ್ತೆ ಒಂಥರ ಬೆಳಗ್ಗೆ ಮಾರ್ನಿಂಗ್ ಪೂಜೆ ಮಾಡೋದ್ರಿಂದ. ಹಾಗೆಯೇ ರಂಗೋಲಿನೂ ಅಷ್ಟೇ, ಬಾಗಿಲಿಗೆ ರಂಗೋಲಿ ಹಾಕಿ ಪೂಜೆ ಹಾಕ್ದಲೇ ರಂಗೋಲಿ ಮಾಡೋದಕ್ಕೆ ಆಗಲ್ಲ ಅನಿಸುತ್ತೆ. ಒಂಥರ ಮನೆಯೆಲ್ಲ ಮುಂದೆ ಒಂಥರ ಪಾಳು ಬಿದ್ದಿರೋ ಥರ ಅನಿಸ್ತಾ ಇರುತ್ತೆ ರಂಗೋಲಿ ಹಾಕ್ತಾಯಿದ್ರೆ. ಹಾಗಾಗಿ ರಂಗೋಲಿ ಹಾಕಿ ಪೂಜೆ ಎಲ್ಲ ಮುಗಿಸ್ದೆ. ಹಾಗೆ ಅಡುಗೆ ಮನೆ ಕೆಲಸ, ತಿಂಡಿ, ಮಕ್ಕಳು ಕೂಡ ಸ್ಕೂಲಿಗೆ ಹೊರಡ್ತಾರೆ. ಹಾಗಾಗಿ ಸ್ವಲ್ಪ ಹಾಲು ಮತ್ತು ಬಿಸಿನೀರನ್ನು ಕೂಡ ಇಟ್ಟಿದ್ದೆ. ಇದು ಸಿರಿಧಾನ್ಯಗಳು ಇವತ್ತು ತಿಂಡಿ, ದೋಸೆ ಮಾಡ್ತಾಯಿದ್ದೀನಿ ಸಿರಿಧಾನ್ಯಗಳನ್ನ. ಅಂದರೆ 9 ಥರದ ಧಾನ್ಯಗಳು ಕೂಡ ಮಿಕ್ಸ್ ಮಾಡಿರೋ ಅಂಥ ಹಿಟ್ಟು. ಅದಕ್ಕೆ 1 ಬಟ್ಲುನಷ್ಟು ಗೋಧಿ ಹಿಟ್ಟನ್ನು ಕೂಡ ತಗೊಂಡಿದ್ದೀನಿ. ಹಾಗೆ ನಮ್ಮ ಮನೆಯಲ್ಲಿ ಅಮ್ಮ ಮತ್ತು ತಾತ ಅವರಿಗೆ ಬಿಸಿನೀರಿಗೆ ಪೌಡ್ರ್ ಹಾಕಿ ಇಟ್ಟಿದ್ದೀನಿ. ಹಾಗೆ ಮಗಳು ತಗೊಂಡೋಗಿ ಕೊಡ್ತಾಳೆ, ಹಾಕಿಟ್ಟಿದ್ದೀನಿ. ಹಾಗೆ ನಮ್ಮನೆಯವರು ಕೂಡ ಮಾರ್ನಿಂಗ್ ಬೆಳಗ್ಗೆನೇ 1 ಗ್ಲಾಸ್ ಬಿಸಿನೀರು ಕುಡಿತಾರೆ, ಹಾಗಾಗಿ ಅವ್ರಿಗೂ ಕೂಡ ಹಾಕಿಟ್ಟಿದ್ದೀನಿ. ಹಾಗೆ ನನಗೂ ಸ್ವಲ್ಪ ಹಾಲು ತೆಗೆದಿಟ್ಕೊಂಡು ಮಕ್ಕಳಿಗೆ ಕಾಫಿ ಮಾಡಿಟ್ಟಿದ್ದೀನಿ. ಹಾಗೆ ಹಿಟ್ಟನ್ನು ಕೂಡ ಕಲಸಿಟ್ಟಿದ್ನಲ್ಲ, ದೋಸೆ ಹಿಟ್ಟನ್ನು ದೋಸೆ ಮಾಡ್ಕೊತಾ ಇದ್ದೀನಿ. ಸಿರಿಧಾನ್ಯಗಳ ದೋಸೆ ಹೆಲ್ದಿನೇ ಅಂತಲೇ ಹೇಳ್ಬೋದು. ಅದು ಕಾಂಬಿನೇಷನ್ ಆಗಿ ನಾನು ಟೊಮೊಟೊ ಮತ್ತು ಈರುಳ್ಳಿ ಹಾಕಿ ಪಲ್ಯ ಮಾಡಿದ್ದೀನಿ. ಸಿರಿಧಾನ್ಯಗಳ ದೋಸೆನೂ ಕೂಡ ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಕೂಡ ಕೊಡ್ಬೋದು. ಸಿರಿಧಾನ್ಯಗಳು ಹೆಲ್ದಿ ಅಂತ ರೆಸಿಪಿ ಇದು. ಹಾಗೆ ಮಕ್ಕಳು ಕೂಡ ಸ್ಕೂಲಿಗೆ ಹೋಗೋದಕ್ಕೆ ಹೊರಡ್ತಾ ಇದ್ದಾರೆ. ಹಾಗೆ ನಾನು ತಿಂಡಿ ಕೂಡ ಆಯಿತು, ಮಾರ್ನಿಂಗ್ ತಿಂಡಿ ಎಲ್ಲ ಮಾಡಿ ಅಡುಗೆನೂ ಕೂಡ ಮುಗಿಸ್ದೆ. ಹಾಗೆ ಮಗನೂ ಕೂಡ ಟ್ರಿಪ್ಪಿಗೆ ಹೊರಟಿದ್ದಾನೆ. ಶುಕ್ರವಾರ ಅಂದರೆ ಶನಿವಾರ ನೈಟೇ ಹೊರಡ್ತಾರೆ. ಹಾಗಾಗಿ ಅವನಿಗೆ ಸ್ವಲ್ಪ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅಡುಗೆ ತಿಂಡಿ ಎಲ್ಲ ಆಯಿತು. ಸ್ನ್ಯಾಕ್ಸಿಗೆ ನಾನು 1 ಬಟ್ಲುನಷ್ಟು ಗೋಧಿ ಹಿಟ್ಟು ಮತ್ತು 1 ಬಟ್ಲುನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಳ್ಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು, ಅವನಿಗೆ ನಿಪ್ಪಟ್ಟು ಎಲ್ಲ ಏನಷ್ಟು ಇಷ್ಟ ಇಲ್ಲ. ಈ ಥರ ಮಾಡಿದ್ರೆ ಸ್ನ್ಯಾಕ್ಸ್ನ ತುಂಬ ಇಷ್ಟಪಡ್ತಾನೆ. ಅವನಿಗೆ ಇದೇ ಸ್ನ್ಯಾಕ್ಸ್ ಬೇಕು ಅಂತ ಹೇಳಿದ್ದ, ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ ಅವನಿಗೆ ತಗೊಂಡೋಗೋದಕ್ಕೆ. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಏನು ಬಿಸಿ ಮಾಡಿರೋವಂಥ ಎಣ್ಣೆನಲ್ಲ, ಹಾಗೆಯೇ ಬಿಸಿ ಮಾಡಿಲ್ಲ, ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಕೈನಲ್ಲೇ ಮಿಕ್ಸ್ ಮಾಡಬೇಕು, ಆವಾಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಎಣ್ಣೆ ಎಲ್ಲದು ಹಿಟ್ಟಿಗೂ. ನೋಡಿ, ಈ ಥರ ಕೈನಲ್ಲೇ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈ ಥರ ಉಂಡೆ ಮಾಡಿದ್ರೆ ಉಂಡೆ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಹಿಟ್ಟಿಗೆ ಹೊಂದ್ಕೊಂಡಿದೆ ಅಂತ. ಹೀಗಾಗಿ ಮಾಡೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿ ಬರುತ್ತೆ ಸ್ನ್ಯಾಕ್ಸು. ಹಾಗಾಗಿ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ನೆನ್ಕೊಳ್ಳಿ ಅಂತ ಸ್ವಲ್ಪ ಎಣ್ಣೆ ಸವರಿ ಇಟ್ಟಿದ್ದೀನಿ. ಇದು 1 ಅವರ್ ನೆನ್ಕೊಳ್ಳಿ. ಇವಾಗ ನಾನು ನೆನೆಸೋದಕ್ಕಿಟ್ಟು ಹಾಗೆ ಸ್ವಲ್ಪ ಕೆಲಸಗಳ್ನು ಕೂಡ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಬಟ್ಟೆಗೆ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಕೂಡ ಹಾಕಿದ್ದೆ ನೆನೆಸಿ. ಹಾಗೆ ಅಲ್ಲಿದ್ದಂಥ ಬಟ್ಟೆಗಳನ್ನ ತಂದು ಸ್ವಲ್ಪ ಮಡಚಿಡ್ತಾಯಿದ್ದೀನಿ. ಡೈಲಿ ವಾಷಿಂಗ್ ಮಿಷಿನಲ್ಲಿ ನೀಟಾಗಿ ಬಟ್ಟೆ ಎಲ್ಲ ಕ್ಲೀನ್ ಆಗೋದು. ಇವತ್ತು ಏನಾಗಿತ್ತೋ ಗೊತ್ತಿಲ್ಲ, ಅದಕ್ಕೆ ಸೆಟ್ಟಿಂಗ್ಸಲ್ಲಿ ಏನೋ ಪ್ರಾಬ್ಲಮ್ ಆಗಿತ್ತು ಅನಿಸುತ್ತೆ.
ಅದೊಂದು ಒಂದು ಸಲ ಬಟ್ಟೆ ವಾಶ್ ಆಗ್ತಿದ್ದಂಗೆ ಹಾಗೆಯೇ ಸ್ಟಾಪ್ ಆಗಿರೋದು. ಹಾಗೆ ಮತ್ತು ಒಂದು 2-3 ಸಲ ಇದೇ ಥರನೇ ಆಯಿತು. ಬಟ್ಟೆ ಜಾಲ್ಸೋಕ್ಕೂ ಹಾಕ್ದಾಗ್ಲೂ ಅಷ್ಟೇ, ಹಿಂಡ್ಬೇಕಾದ್ರೂ ಅಷ್ಟೇ, ನಾನು ಒಣಗಾಕಕ್ಕೆ ಹೋಗೋಣ ಅಂತ ನೋಡೋಕೆ ಹೋದಾಗ ಅಷ್ಟಕ್ಕೆ ಸ್ಟಾಪ್ ಆಗಿರೋದು. ಮತ್ತೆ ಆನ್ ಮಾಡಿ ಅದನ್ನು ಸೆಟ್ ಮಾಡಿ ಬರ್ತಾಯಿದ್ದೆ. ಹೀಗೇ ಆಗಿ ಇವತ್ತು ಬಟ್ಟೆ ತೊಳೆಯೋದು ಸಂಜೆನೇ ಆಗೋಯಿತು ಅನಿಸುತ್ತೆ. ಹಬ್ಬಕ್ಕೆ ಬೇರೆ ಹೋಗಬೇಕಾಗಿತ್ತು ಸಂಜೆ. ಆ ಬಟ್ಟೆನೂ ಕೂಡ ಸರಿಯಾಗಿ ಕ್ಲೀನ್ ಆಗಲಿಲ್ಲ ಇವತ್ತು. ಹಾಗೆ ಬಟ್ಟೆನೂ ಕೂಡ ಅಷ್ಟೇ, ಹಬ್ಬ ಮುಗಿಸ್ಕೊಂಡು ಬಂದು ತಿರ್ಗಾ ವಾಷಿಂಗಿಗೆ ಹಾಕಿ ಆಮೇಲೆ ಬಟ್ಟೆಗಳನ್ನ ಹಾರಾಕಿದೆ. ಆ ಥರ ಆಯಿತು ಇವತ್ತು. ಹಾಗೆಯೇ ಬ್ಲೌಸು ನಾನು ಒಂದೆರಡು ಬ್ಲೌಸು ಸ್ಟಿಚಿಂಗಿಗೆ ಕೊಟ್ಟಿದ್ದೆ. ಸಿಂಪಲ್ಲಾಗಿಯೇ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ. ಈ ಥರ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ. ಹಾಗೆ ಇನ್ನೂ ಒಂದು ಬ್ಲೌಸಿಗೆ ಈ ಥರ ಅಂದರೆ ಸ್ಲೀವಿಗೆ ಮಾತ್ರ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ. ನನಗೆ ಈ ಥರ ಡಿಸೈನ್ ಮಾಡಿಸ್ಕೊಳೋದು ಸ್ಲೀವಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಒಂದು 2-3 ಬ್ಲೌಸ್ಗೆ ನಾನು ಇದೇ ಥರನೇ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ. ಬ್ಲೌಸಿಗೆ ಸಿಂಪಲ್ಲಾಗಿಯೇ ಇದೆ ಬ್ಲೌಸ್ಗಳು. ಹಾಗೆ ಹಿಟ್ಟು ಕೂಡ ನೆನ್ಕೊಂಡಿತ್ತು. ಈಗ ಸ್ನ್ಯಾಕ್ಸ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ನೆಂದಿದೆ. ಮಗನಿಗೂ ಕೂಡ ಅಷ್ಟೇ ಈ ಥರ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟಪಡ್ತಾನೆ. ಅವನು ಟ್ರಿಪ್ಪಿಗೆ ನಾನು ಅವನು ಇಷ್ಟ ಪಡೋವಂಥ ಸ್ನ್ಯಾಕ್ಸ್ಗಳನ್ನೇ ಕೂಡ ಮಾಡ್ತಾಯಿದ್ದೀನಿ. ನಾನು ಹಿಟ್ಟನ್ನು ಜಾಸ್ತಿ ತೆಳುವಾಗೂ ಹರ್ಕೊಂಡಿಲ್ಲ, ಹಾಗೆ ದಪ್ಪನೂ ಕೂಡ ಹರ್ಕೊಂಡಿಲ್ಲ. ಒಂದು ಮೀಡಿಯಮ್ ಆಗಿ ಹರ್ಕೊಂಡು ಲೋಟದಲ್ಲಿ ಯಾವ ಸೈಜ್ ಬೇಕು ಆ ಸೈಜು ಕಟ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ದೊಡ್ಡದಾಗೇನು ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಡ್ರೈ ಫ್ರೈ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಚಕ್ಲಿ ಮಾಡೋಣ ಅಂತೇಳಿ ಮನೆಯಲ್ಲಿ ಅಕ್ಕಿ ಹಿಟ್ಟು ಕೂಡ ಖಾಲಿಯಾಗಿತ್ತು. ಹಾಗಾಗಿ ಅಕ್ಕಿನ ತೊಳೆದಾಕಿ ಒಣಗಿಸಿ ಇಟ್ಟಿದ್ದೆ. ಬೆಳಗ್ಗೆ ನಮ್ಮನೆಯವ್ರ ಕೈಲಿ ಕೊಟ್ಟು ಕಳ್ಸೋಣ ಅಂತಿದ್ದೆ ಮಿಲ್ಲಿಗೆ. ಕರೆಂಟು ಕೂಡ ಇರಲಿಲ್ಲ. ಹಾಗಾಗಿ ಮಗಳು ಸ್ಕೂಲಿಂದ ಬರ್ತಿದ್ದಾಗೇ ತೊಗೊಂಡೋಗಿ ಹಾಕಿಸ್ಕೊಂಡು ಬಂದಳು. ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಅನಿಸುತ್ತೆ. ನಾನು ಸ್ನ್ಯಾಕ್ಸ್ ರೆಸಿಪಿ ಮುಗಿಸೋ ಅಷ್ಟೊತ್ತಿಗೆ ಮಗಳಲ್ಲೇ ಹೋಗಿ ಹಿಟ್ಟನ್ನು ಹಾಕಿಸ್ಕೊಂಡು ಬಂದಿದ್ಲು. ಅದೆಷ್ಟು ಬೇಗನೆ ಹೋಗಿದ್ಲು ಅಂತಲೇ ಗೊತ್ತಿಲ್ಲ. ಅಷ್ಟು ಬೇಗ ಬಂದಿದ್ಲು ಸೈಕಲಲ್ಲಿ. ಕೂಡ ಸಂಜೆ ಆಫೀಸ್ ಮುಗಿಸ್ಕೊಂಡು ಬಂದರು. ನಾವು ಕೂಡ ಮಕ್ಕಳು ನಾವೆಲ್ಲ ಹಬ್ಬ ಮುಗಿಸ್ಕೊಂಡು ಬಂದು ಇವಾಗ ಎಕ್ಸಾಮ್ ಇರೋದ್ರಿಂದ ಬೇಗ ಹೋಗಿ ಬೇಗ ಬಂದ್ವು. ಮಕ್ಕಳಿಗೆ ಎಲ್ಲ ಕಡೆಯಲ್ಲೂ ಹಬ್ಬ, ಡೈಲಿ ಹಬ್ಬಕ್ಕೆ ಹೋಗೋದೇ ಆಗಿದೆ. ಮಕ್ಕಳಿಗೆ ಎಕ್ಸಾಮ್ ಕೂಡ ನಡೀತಾ ಇದೆ. ಹಾಗೆ ಅಲ್ಲಿಂದ ಬಂದು ನಾನು ಅಕ್ಕಿ ಹಿಟ್ಟನ್ನು ನೆನೆಸಿಟ್ಟಿದ್ದೆ ಚಕ್ಲಿ ಮಾಡೋದಕ್ಕೆ. ಅಕ್ಕಿ ಹಿಟ್ಟನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ನೆನೆಸಿ ಒಂದು ಅರ್ಧ ಗಂಟೆ ಇಟ್ಟಿದ್ದೆ. ಚೆನ್ನಾಗಿ ಹಿಟ್ಟು ಕೂಡ ನೆಂದಿತ್ತು. ಹಾಗೆ ಚಕ್ಲಿನೂ ಕೂಡ ರೆಡಿ ಮಾಡಿಕೊಂಡೆ. ಮಗನಿಗೆ ಬೇರೆ ಕಡೆ ಎಲ್ಲ ತೊಗೊಂಡು ಬಂದು ಕೊಟ್ಟು ಕಳ್ಸೋಣ ಅಂದರೆ ಅದನ್ನೆಲ್ಲ ಅವನಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಮನೆಯಲ್ಲೇ ಮಾಡಿದ್ದೀನಿ. ಅವನಿಗೆ ಮನೇಲಿ ಮಾಡೋವಂಥ ಚಕ್ಲಿ ಅಂದರೆ ತುಂಬ ಇಷ್ಟ ಸ್ನ್ಯಾಕ್ಸಿಗೆ. ಹಾಗಾಗಿ ಅವನಿಗೆ ಟ್ರಿಪ್ ಹೋದರೆ ಇದನ್ನು ಮಾಡಿಕೊಟ್ಟು ಕಳಿಸ್ತೀನಿ. ಹಾಗೆ ನಾನು ಶನಿವಾರದಲ್ಲಾಗಲೂ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವೀಡಿಯೋ ಏನು ಜಾಸ್ತಿ ಇರಲಿಲ್ಲ ಶನಿವಾರದ್ದು. ಸ್ವಲ್ಪ ವಿಡಿಯೋ ಇದೆ, ಅದನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಮುಖದಲ್ಲಿ ಸ್ವಲ್ಪ ಪಿಂಪಲ್ಸ್ ಆಗ್ತಾಯಿತ್ತು, ಹಾಗೆ ಕಲೆ ಉಳ್ಬಿಡ್ತಾಯಿತ್ತು. ಹಾಗಾಗಿ ಈ ಬೇವಿನ ಸೊಪ್ಪನ್ನು ನಮ್ಮನೆಯವ್ರ ಕೈಲಿ ತರಿಸ್ಕೊಂಡು ತೋಟದಲ್ಲಿ ಅದನ್ನು ತೊಳೆದು ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತೇಳಿ ತೊಳೆದಿಟ್ಟಿದ್ದೀನಿ. ಫಸ್ಟು ಸ್ಟೀಮ್ ತೊಗೊಂಡು ನಂತರ ನಾನು ಫೇಸ್ ಪ್ಯಾಕ್ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಅದನ್ನು ವಾಶ್ ಮಾಡಿಕೊಂಡೆ. ಹಾಗೆಯೇ ಸ್ವಲ್ಪ ಕಡಲೆಪುರಿ ಕೂಡ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತೇಳಿ ಟ್ರಿಪ್ ಹೋಗ್ತಾ ಇದ್ದಾನಲ್ಲ, ಹಾಗಾಗಿ ಮಾಡಿಕೊಡ್ತಾಯಿದ್ದೀನಿ. ಅವನಿಗೆ ಇಷ್ಟ ಆಗುವಂಥ ತಿಂಡಿಗಳನ್ನೇ ನಾನು ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ ಮತ್ತು ಒಣಮೆಣ್ಸಿನ್ಕಾಯಿ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದು ಖಾರ ಇರಲ್ಲ, ಹಾಗಾಗಿ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಉಪ್ಪು ಹಾಕಿ ಬೆಳ್ಳುಳ್ಳಿನ ಫ್ರೈ ಮಾಡಿ ಕಡಲೆಪುರಿ ಮತ್ತು ಖಾರನ ಹಾಕಿ ಸ್ವಲ್ಪ ಹುರಿತಾಯಿದ್ದೀನಿ. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹೊರ್ಗಡೆ ತೊಗೊಂಡೋಗೋದಕ್ಕೆ ಕಡಲೆಪುರಿ. ಮಗನಿಗೆ ಮತ್ತು ಮನೆಯಲ್ಲಿರೋರು ಎಲ್ಲರೂ ಕೂಡ ತಿಂತಾರೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ನಾನು. ಹಾಗೆ ಮಗ 5 ಡೇಸ್ ಹೋಗ್ತಾ ಇರೋದು ಮಡಿಕೇರಿ ಮತ್ತು ಕೇರಳ ಕಡೆ. ಶನಿವಾರ ಸಂಜೆ 8:00ವರೆಗೆ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಟ್ಟು ಬಂದರು ನಮ್ಮ ಮನೆಯಲ್ಲೂ ಕೂಡ.
ಹಾಗೆಯೇ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕು ಕಾಮೆಂಟು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.